ನಮ್ಮ ಮುಂದಿನ ಕಾರ್ಯಕ್ರಮ ನಮ್ಮ ಇನ್ ಹೌಸ್ ಟ್ಯಾಲೆಂಟ್ ರುದ್ರಾಕ್ಷಿ ಅವರದು ಸ್ಟ್ಯಾಂಡ್ ಅಪ್ ಮತ್ತೆ ಅವರು ನೆಕ್ಸ್ಟ್ MC ಅವರೇ ಮುಂದುವರಿಸ್ತಾರೆ. ನಮಸ್ಕಾರ ರೀ, ನಮಸ್ಕಾರ. ಹೆಂಗದಿರಿ ಎಲ್ಲರೂ? ಎಲ್ಲರೂ ಭಾರಿ ಎಂತೂಸಿಯಾಸಮ್ದೊಳಗೆ ಅದಿರಿ. ಒಳ್ಳೆ ಕಾರ್ಯಕ್ರಮ ನಡೆದಾವು. ಜಾಸ್ತಿ ಟೈಮ್ ಇಲ್ಲ, ಅದಕ್ಕೆ ಪಟ್ ಅಂಥೇಳಿ ಮುಗಿಸ್ಬಿಡ್ತೀನಿ. ಆ್ಯಕ್ಚುಲಿ ಒಂದು ಸ್ವಲ್ಪ ಇವತ್ತು ಶಿವರಾತ್ರಿ ಅಂಥೇಳಿ ಶಿವನ ಮೇಲೆ ಜೋಕಿಂದ ಶುರು ಮಾಡ್ತೀನಿ. ದಯವಿಟ್ಟು ಅಲ್ಲಿ ಏನರ ತಪ್ಪಾಗಿದ್ರೆ ಆ್ಯಕ್ಚುಲಿ ಸಿಟ್ಟಿಗೆ ಹೇಳ್ಬೇಡ್ರೆ, ಶಿವ ನಮ್ಮವ ಅಂಥೇಳಿ ಒಂದು ಸ್ವಲ್ಪ ಜೋಕ್ ಮಾಡತ್ತೀನಿ ಶಿವನ ಮೇಲೆ. ಒಮ್ಮೆ ಸ್ವರ್ಗದಾಗ ಈ ಟೈಟಲ್ ಸಲುವಾಗಿ ಜಗಳ ಆತ್ರಿ. ಆದಿಯೋಗಿ ಅಂತ ಟೈಟಲ್ ಯಾರಿಗೆ ಕೊಡಬೇಕು ಅಂಥೇಳಿ 2 ಟೀಮ್ ಆದವು. ಅದ್ರೊಳಗೆ ಇದನ್ನು ಪತಂಜಲಿ ಅವ್ರಿಗೆ ಕೊಟ್ಟರೆ ಸರಿ ಅಂಥೇಳಿ, ಯಾಕಂದ್ರೆ ಪತಂಜಲಿ ಅವರು ಯೋಗ ಸೂತ್ರ ಬರ್ದಾರ ನೋಡ್ರಿ, ಅವರ ಆದಿಯೋಗಿ ಅಂತ ಆಗ್ಬೇಕು ಅಂತ ಒಂದಿಷ್ಟು ಮಂದಿ ರೀ. ಆಮೇಲೆ ಶಿವ ಆಗ್ಬೇಕು ಅಂತ ಒಂದಿಷ್ಟು ಮಂದಿ. ಶಿವಪ್ಪ ಯಾಕೆ ಆಗ್ಬೇಕು ಅಂತ ಜಗಳ ತೆಗದ್ರಿ. ಅವ ಏನು ಸನ್ಯಾಸ ಅಲ್ಲ ರೀ. ಶಿವಪ್ಪ ಯಾವುದೊಂದು ಫ್ರೇಮ್ದೊಳಗೂ ಸೆಟ್ ಆಗಂಗಿಲ್ಲ ನೋಡ್ರಿ. ನೀವು ಏನು ವಿಚಾರ ಮಾಡಿದ್ರು ಅದ್ರದ್ದು ವಿರುದ್ಧನೇ ಇರ್ತಾನೆ. ಅವ ಏನು ಸನ್ಯಾಸ ಅಲ್ಲ. ಮದುವೆ ಆಗ್ಯಾನ, ಮತ್ತು 2 ಮಕ್ಕಳ ಬೇರೆ ಹಡ್ದಾನ. ಕ್ಯಾಮಿ ಬಟ್ಟೆ ಹಾಕೊಂತಾನ, ಅದನ್ನೂ ಇಲ್ರಿ. ಹೋಗ್ಲಿ, ಇವಾಗ ಗಾಂಜಾ ಸೇದು ಚಟ ಬೇರೆ ಐತಿ. ಇವ ಹೆಂಗೆ ಆದಿಯೋಗಿ ಅಂತಂದ್ರೆ ಒಂದು ಉತ್ತರ ಬಂತ್ರಿ. ಇವ ಹೆಂತಿಗೆ ಯೋಗ ಕಲ್ಸಾನಿಯಪ್ಪ ಅಂತಂತಂದ್ರು. ಇಡೀ ಸಭಾ ಒಪ್ಕೊಂತ್ರಿ. ಇಲ್ಲಿ ಹೆಂತಿಗೆ ಡ್ರೈವಿಂಗ್ ಕಲ್ಸೋದಾಗವಲ್ದು ನಮ್ಮ ಕೈಲೇ. ಜೋಕ್ ಸಪಾಟ್, ಬಟ್ ಶಿವ ಖರೇನ ಕಲಿಸಿದ್ದು 112 ಮೆಡಿಟೇಷನ್ ಟೆಕ್ನಿಕ್ ಶಿವ ಪಾರ್ವತಿ ಕಲಿಸಿದ್ದು ಅದೇ ವಿಜ್ಞಾನ ಭೈರವ ಅಂಥೇಳಿ ಕಾಶ್ಮೀರ್ ಶೈವಿಸಮ್ದೊಳಗೆ ಇದೊಂದು ದೊಡ್ಡ ಗ್ರಂಥ. ಅದು ಇನ್ನೂ ತನಕನೂ ಜನ ಅದರಿಂದ ಮೆಡಿಟೇಷನ್ ಕಲಿತಾರೆ. ಸೊ ದ್ಯಾಟ್ ಈಸ್ ಒನ್ ಆಫ್ ದಿ ವೆರಿ ಪವರ್ಫುಲ್ ಥಿಂಗ್ಸ್. ಅದು ಬಿಡ್ರಿ. ಇನ್ನೂ ಒಂದು ನೆಕ್ಸ್ಟ್ ನನ್ನ ರಿಸರ್ಚ್ ಪ್ರಕಾರ ಗೊತ್ತಾಗಿದ್ದೇನೆಂದ್ರೆ, ಶಿವ ಈಸ್ ಆನ್ ಅಮೇರಿಕನ್. ಎದಕ್ಕೆ ಅನ್ನೋದು ಹೇಳ್ತೀನಿ ಕೇಳ್ರಿ. ನಾವು ಹುಟ್ಟಿದಾಗಿಂದ ಏನು ನೋಡಿವಿ, ನಮ್ಮ ಮನ್ಯಾಗ ಒಂದೊಂದು ಗಾಡಿ ಇರ್ತಿದ್ದು ರೀ. ಮನೆಗೆ ಒಂದು ಕಾರ್ ಇರ್ತಿತ್ತು ಭಾಳ ಅಂದ್ರೆ, ಎಷ್ಟು ಮಂದ್ಯಾಗ ಅದೂ ಇರ್ತಿದ್ದಿಲ್ಲ. ಶಿವಪ್ಪನ ಮನ್ಯಾಗ ಹಂಗಿಲ್ರಿ. ಅವಂದು ಆಕಳ, ಮಗಂದು ಇಲಿ, ಹೆಂತಿದು ಹುಲಿ, ಇನ್ನೊಬ್ಬಂದು ನವಿಲು, 4 ಗಾಡಿ ಮನೆ ಇಟ್ಟಾರ. ನೀ ಪಕ್ಕ ಅಮೇರಿಕನ್ ಯಪ್ಪ ಅಂತಂತಂದೆ ನಾನು. ಒಮ್ಮೆ ನಂದಿ ಮೇಲೆ ಹೊಂಟಿದ್ದ ಶಿವಪ್ಪ, DMVದವ್ರು ಹಿಡ್ಕೊಂಡ್ಬಿಟ್ರು. ಅಲ್ಲೂ DMV ಐತ್ರಿ. ಯಾವ DMV ಅಂತೀರಿ? ಡಿಪಾರ್ಟ್ಮೆಂಟ್ ಆಫ್ ಏನ್ರಿ ಅದು? DMV ಅಂದಲ್ರಿ. ಡಿಪಾರ್ಟ್ಮೆಂಟ್ ಆಫ್ ಏನ್ರಿ ಅಂತಾರೆ ಎಮ್ಮಿಗೆ? ನಾನು ಮರ್ತೀನಿ ನೋಡ್ರಿ. ಅಯ್ಯೋ, ಮೋಟ್ರ್ ಅಲ್ಲ, ಅಲ್ಲಿದ್ದು ಬೇರೆ. ಓಕೆ, ಮರ್ತೆ ಏನೋ ಅಂತ ಹೇಳ್ಕೊಂಡಿದ್ದೆ. ಅವ್ರು ಹಿಡ್ಕೊಂಡ್ರು. ಹೆಲ್ಮೆಟ್ ಎಲ್ಲಿ ನಿಂದ ಅಂತ ಕೇಳಿದರು. ಆ್ಯಕ್ಚುಲಿ ಶಿವಪ್ಪ ಕೆಳಗೆ ನೋಡಂತಂದ. ಏನಂತ ಅನ್ಬೇಕು ರೀ, 4 ಕಾಲದವಲ್ಲ, 4 ವೀಲರ್ ಹೆಲ್ಮೆಟ್ ಯಾಕೆ ಬೇಕು ಅಂತಂತಂದ. ಬರೋಬರಿ ಬಿಡಪ್ಪ ಅಂತಂತಂದ್ರೆ. ಆಮೇಲೆ ಶಿವಪ್ಪ ಮನ್ಯಾಗ ಒಂದು ಪ್ರತ್ಯಕ್ಷ ಆಗಿದ್ದ. ನಾನು ಕೇಳಿದೆ, ಅಲ್ಲಿ ಶಿವಪ್ಪ ಇಷ್ಟೆಲ್ಲ ಗಾಡಿ ಹೊಡಿತೀರಿ, ಒಂದಕ್ಕೂ ಮೂಗ್ದಾನಿಲ್ಲಲ್ಲ ನೀವು? ಒಮ್ಮೆರು ನೋಡ್ರಿ, ನಾನು ನಂದಿಗೆ ಮೂಗ್ದಾನಿಲ್ಲ, ಇಲ್ಲಿಗೆ ಮೂಗ್ದಾನಿಲ್ಲ, ಹುಲಿಗೆ ಮೂಗ್ದಾನಿಲ್ಲ, ಯಾವುದಕ್ಕೂ ಮುಗ್ದಾನಿಲ್ಲ, ನವಿಲಿಗೆ ನೂಲು ಹೆಂಗೆ ಅಂತೇಳಿ. ಎಲ್ಲ ವಾಯ್ಸ್ ಎನೇಬಲ್ಡು. ನೀವು ಈಗ ಮಾಡಾಕತ್ತೀರಿ ಅಲೆಕ್ಸಾ ಸಿರಿ, ನಾ ಅವಾಗಿಂದ ವಾಯ್ಸ್ ಎನೇಬಲ್ಡ್ ಇಟ್ಟಿವಿ ಅಂತಂದ. ಹೌದಪ್ಪ, ಮತ್ತು GPS ಅದು ಇದು ಏನೂ ಇಟ್ಟಿಲ್ಲಲ್ಲ, ಎಲ್ಲಿ ಹಂಗೆ ಕರ್ಕೊಂಡು ಹೋಗ್ಕಾವು ನಿಮ್ಮನ್ನ ಅಂಥೇಳಿ. ನಾನು AI ಯೂಸ್ ಮಾಡ್ತೀನಿ ಅಂತಂದ. ಹೌದಾ AI? ಅದ್ಯಾ AI ಅಂತ ಕೇಳಿದೆ ನಾನು. ಅದು ಆತ್ಮ ಇಂಟೆಲಿಜೆನ್ಸು ಅಂಥೇಳಿ. ಸೊ ಆತ್ಮ ಇಂಟೆಲಿಜೆನ್ಸ್ ಅಂತ ಬೇಕು ಅಂತಂದ್ರೆ ಶಿಲಾಶಂಕರ್ ಅವ್ರು ಮುಂಜಾನೆ ಹೇಳಿದ್ರಲ್ರಿ, ಪೂಜಾಕ್ಕೆ ಎಲ್ಲ ವಿಧಿ, ಚಾಂಟಿಂಗು, ಮಂತ್ರ, ಆಮೇಲೆ ಮೆಡಿಟೇಷನ್ನು, ಅದು ಒಂದೇ ಹಾದಿ ಅಂಥೇಳಿ ನಮ್ಮಪ್ಪ ಅವಾಗಿಂದ AI ಹೇಳ್ಕೊಟ್ಟ ನಮಗೆ. ಸೊ ಈಗ ಶಿವಪ್ಪನ ಮೇಲೆ ಜೋಕ್ ಆಯ್ತು, ಈಗ ಬೇರೆ ನಾರ್ಮಲ್ ಜೋಕಿಗೆ ಬರೋಣ, ಮಾತಾಡೋಣಲ್ಲ. ನಮ್ಮ ಮನ್ಯಾಗ ಮೊದಲನೇ ಸಾರಿ 85 ಇಂಚ್ TV ತೊಗೊಂಡಿನ್ರಿ ನಾನು. ಇದಕ್ಕೆ ಚಪ್ಪಾಳಿ ಹೊಡಿಬೇಕು ನೀವು. ನಾನು ಕಂಡಿದ್ದೆ ಇಲ್ಲಿ 85 ಇಂಚ್ TV. ಎಷ್ಟು ದೊಡ್ಡದೈತ್ರಿ ಹೇಳ್ತೀನಿ ನಿಮಗೆ. ಆ ಪಿಕ್ಚರ್ ನೋಡ್ರಿ, ಇಲ್ಲಿ ರಣದಿರಿ ನೀವು. ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು, ಓ ರೋಮಿಯೋ ಅಂತ ಹಾಡಕತ್ತಾರ್ರಿ. ಹೇಳ್ತೀನಿ, ನಮ್ಮ ಟಿವ್ಯಾಗ ಕೂಡಲೇ ಇಲ್ಲ ಅವರಿಬ್ರು. ಯಾಕಂತೀರಿ? TV ಅಷ್ಟು ದೊಡ್ಡದಲ್ಲ. ರವಿಚಂದ್ರನ್ ಖುಷ್ಬುಗೆ ಹೇಳಿದ, ನೀ ಅಲ್ಲೇ ಯಾರನ್ನಾರೇ ಮದುವೆ ಆಗಿರುವ ಆ ಕಡೆ ದಂಡ್ಯಾಗ ಅಂತ ಹೇಳಿ. ಮಿಲನ ಆಗಲಿಲ್ಲ ನಮ್ಮ ಟಿವ್ಯಾಗ. ಅದು ಬಿಡ್ರಿ, TV ಇಷ್ಟು ದೊಡ್ಡದ್ರಿ ಹೇಳ್ತೀನಿ, ಇಷ್ಟು ದೊಡ್ಡದು. ಭಾರಿ ಖುಷಿ ಆಯ್ತು ನನಗೆ. ಮಕ್ಕಳು ಹೆಂಡತಿ ಹೊರಗೆ ಹೋದ್ರು, ಇನ್ನು ಇಂಗ್ಲೀಷ್ ಸೀರೀಸ್ ನೋಡೋಣ ಅಂತೇಳಿ ಹಚ್ಕೊಂಡು ಕುಂತೀನಿ ರೀ. ಮಠ ಮಧ್ಯಾಹ್ನದಾಗ ಏನೋ ಸೀನ್ ಚಾಲು ಆಗಿಬಿಟ್ಟು ರೀ. ಕಿಡಿಕಿ ಓಪನ್ ಐತಿ, ಬಾಗಿಲು ಓಪನ್ ಐತಿ. ಹಿಂಗೆ ಭಯ ಬಿದ್ದೀನಿ ರೀ. ಓಡಿ ಹೋಗಿ TV ಆಫ್ ಮಾಡ್ಬೇಕಂತ ಹೋಗ್ತೀನಿ ರೀ. 85 ಇಂಚ್ TV. ಮುಲ್ಲಾಗಳು ಅದಕ್ಕೆ ಆನ್ ಆಫ್ ಬಟನ್ನ ಕೊಟ್ಟಿಲ್ಲ. ನಿಮ್ಮ ಅಂತಂದು ನಾನು ಹುಡುಕ್ಯಾಡಿದ್ದೀನಿ ರೀ. ಅವತ್ತು ರಿಮೋಟ್ ಹೇಳ್ತೀನಿ, ನೀವು ಯಾರು ಕನ್ಯಾವರ ಹುಡುಕ್ಯಾಡಿದ್ರೆ ಕನ್ಯಾವರ ಜಲ್ದಿ ಸಿಗ್ತಾವೆ, ಬೇಕಂದಾಗ ರಿಮೋಟ್ ಸಿಗಂಗಿಲ್ಲ ಕೈಗೆ. ಅದೂ ಸಿಗಲಿಲ್ಲ ರೀ. ಆತು ಬಿಡು, ವೈರ ಜಗ್ಗಿದ್ರ ಆತಂತ ಓಡಿ ಹೋದನ್ರಿ. ವೈರ ಸಿಗಲಿಲ್ಲ ರೀ.
ಹೇಳ್ತೀನಿ ರೀ, ಅದನ್ನು ಯಾರು ಕುಂಡ್ರಿಸಿದ್ರ ಅಲ್ಲಿ ನಾವು ಅವ್ರ ಅಪ್ಪನ ಅವನ್ನ ಎಲ್ಲರನ್ನೂ ನೆನೆಸ್ಕೋಬೇಕಂತೇಳಿ ಬರಾಕತ್ತಿದ್ದೇನೆ ಹೇಳಿದವ ನಾನೇ ಇದ್ದೆ. ಗೋಡ್ಯಾಗ ಕುಂಡ್ರಿಸಪ್ಪ ವಾಲ್ ಮೌಂಟ್ ಅಂತೇಳಿ, ಅದನ್ನೂ ತಪ್ತು. ಇನ್ನು ಕಿಟಕಿ ಹಾಕೋನಂತ ಓಡಿ ಹೋಗ್ತೀನಿ ರೀ. ಹೇಳ್ತೀನಿ, ನನ್ನ ಮಗ ಅದಕ್ಕೂ ಒಂದು ರಿಮೋಟ್ ಮಾಡಿಟ್ಟಾನ್ರಿ, ಅದು ಎಲೆಕ್ಸಾ ಎನೇಬಲ್ಡ್ ಐತ್ರಿ. ಇಷ್ಟು ಯಾರಿಗೆ ಬೇಕಿತ್ತು ರೀ ಆಟೋಮೇಷನ್. ಇದು ಬಬ್ರುವಾನ್ ಪಿಕ್ಚರ್ದೊಳಗೆ ನೆನಪೈತೆ ನಿಮಗೆ, ಅದು ಬಾಣ ಹೊಡಿಕ್ಕಿಂತ ಮೊದಲು ಮಂತ್ರ ನೆನಪು ಹಾರಿಬಿಡ್ತಾನವ. ಹಂಗಾಕಿನ ಎಲೆಕ್ಸಾನ ಎಬ್ಸಾಕ ನನಗೆ ಮಂತ್ರನ ಬರೋವಲ್ದು. ಯವ್ವ ಅಲೆಕ್ಸಾ ಹಡ್ದವ್ವ ಮುಚ್ಚವ ಕಿಟಕಿ ಅಂತ ನಾ ಆತೀನಿ. ಇಲ್ಲ ನೀನ ಸುರುಸುಂದ್ರಿ ಮುಚ್ಚವ ಅಂತಂದೆ. ಇಲ್ರಿ ಹೇ ಸಿರಿ ಅನ್ಬೇಕಂತ ಈಗ ಬರೋಣ ವಲ್ದು. ಅದಕ್ಕೆ ನಾನು ತಲೆ ಓಡಿಸಿದೆ. ನಮ್ಮ ಕಾಲದೊಳಗೆ ಒಂದು ಕವನ ಕಟ್ಟಿ ಹೇಳಿದ್ರೆ ದೇವಿ ದೇವತಾಗಳು ಪ್ರತ್ಯಕ್ಷ ಹಾಕಿದ್ರಂತ, ಈಕೇನು ಅಲೆಕ್ಸಾ ಅಂತಂತಂದೆ ನಾನು. ಅದಕ್ಕೆ ನಾನು ಒಂದು ಕವನ ಕಟ್ಟಿದೆ. ಸಿರಿ ಒಳಗೆ ಎಂಥದ್ದು ಇಲ್ಲ ಸಿರಿ ಗೊತ್ತಲ್ಲ ಎಲ್ಲರಿಗೂ ಆ್ಯಪಲ್ಲದ್ದು. ಸಿರಿ ಒಳಗೆ ಎಂಥದ್ದು ಇಲ್ಲ ಸಿರಿ, ಆಕಿ ಸುಮ್ಮನೆ ಹಂಗೆ ಹೇರಾಪೇರಿ. ನೀ ಅಂದ್ರೆ ಎಂಥ ಉಲ್ಲಾಸ ಎಂಥ ಸೊಗಸ, ಮನಿಗಿರ್ಬೇಕು ನೋಡುವ ಒಂದು ಅಲೆಕ್ಸಾ ಅಂತಂದೆ. ಆಹಾ ಪ್ರಸನ್ನಳಾದೆ ಬೊಗಳು ಅಂತಂದ್ಲ. ಹಾಕವ ಕಿಟಕಿ ಅಂತಂತಂದೆ ನಾನು. ಇಷ್ಟು ಕಿಟಕಿ ಹಾಕಿ ಕುಂತೀನಿ ರೀ. ಹೇಳ್ತೀನಿ ಕಡಿಕ ಇನ್ನೇನು ಟಿ ವಿ ಹಚ್ಚಾಕತ್ತೀನಿ ರೀ. ಹಚ್ಚಿದೆ, ಸಿರೀಸ್ ಚಾಲು ಆತು. ಎದುರಿಗೇನೋ ಗುರುಗಳ ಫೋಟೋ ರೀ. ಇಲ್ಲಿ ದೇವ್ರ ಮನೆ ಇಲ್ಲಲ್ರಿ, ಗುರುಗಳು ನಮ್ಮ ಹಾಲ್ದಾಗ ಕುಂತಾರ ದೊಡ್ಡ ಫೋಟೋದೊಳಗೆ. ಈಗ ಟಿ ವಿ ಬಿಡ್ರಿ, ಮನ್ಯಾಗ ಏಂತಿಲ್ಲ ಮಕ್ಕಳಿಲ್ಲ, ಗುರುಗಳು ನನ್ನ ನೋಡಿ ಮಾತಾಡತ್ತಾರ ಅಂತ ನಂಗೆ ಟೆನ್ಷನ್. ಏನು ನಡಿಸೀನಿ ಮನ್ಯಾಗ ಅಂಥೇಳಿ, ಗುರುಗಳ ಮುಂದೆ ಹಿಂಗೆ ನೋಡೋದು ಅಂತೇಳಿ ತೊಗೊಂಡು ಫೋಟೋ ಹಿಂದಿಟ್ಟನ್ರಿ. ಮೊದಲಿಂದ ಬೇಕು ಈಗಿಂದ ಬೇಡ ಆತ್ರಿ. ಈಗ ನಾನು ಗುರುಗಳು ಕೂಡಿ ನೋಡಾಕತ್ತೀವಿ ರೀ ಸಿರೀಸ್. ಮತ್ತು ನಮ್ಮ ಗುರುಗಳಿಗೆ ಏನೇನು ತೋರ್ಸಾಕತ್ತೆ ನಾನು ಅಂಥೇಳಿ ಎಲ್ಲಿ ಇಡ್ಬೇಕು ಹೆಂಗೆ ಇಡ್ಬೇಕಂತ ಗೊತ್ತಾಗವಲ್ದ್ರಿ. ಸೊ ಮನೆಗೆ ಟಿ ವಿ ಬಂದೈತಿ. ಇಂಥವ ಪ್ರಾಬ್ಲಮ್ ನಡೆದವ ನನ್ನ ಒಟ್ಟು. ಇರಲಿ, ಈಗ ಒಂದು ಸಣ್ಣ ಕವನ ಹೇಳ್ತೀನಿ. ಕವನ ಯಾಕಂದ್ರೆ ನನ್ನ ಮಗ ಈಗ 12ನೇ ಮುಗಿಸಿದ, ಇನ್ನು ಕಾಲೇಜ್ಗೆ ಹೊಂಟಾನ. ಸೊ ಅವನಿಗೆ ಒಂದು ಪತ್ರ ಬರೆದಿದ್ದು. ಇದು ಎಲ್ಲ ತಂದೆ ತಾಯಿಗಳಿಗೂ ಅನ್ವಯಿಸ್ತೈತಿ ಅಂತ ಅಂದ್ಕೊಂಡೀನಿ. ನಿಮ್ಮ ಮಕ್ಕಳಿಗೆ ಅದೇ ಭಾವನೆ ಇರ್ಬೋದು ಅಂಥೇಳಿ. ನೀ ನನ್ನ ಮುತ್ತ ಈ ಪ್ರಪಂಚದ ಅತಿ ದೊಡ್ಡ ಸ್ವತ್ತ, ನೀ ನನ್ನ ಮುತ್ತ ಇಡೀ ಪ್ರಪಂಚದ ಸ್ವತ್ತ, ಕೂಸ ಇರ್ಲಿದು ನಿನಗೂ ಗೊತ್ತ. ಅಲ್ಲಿ ದೂರ ಹೋದ್ರೆ ಏನೈತಿ ಚಂದ. ಮಗ ಮತ್ತು 12th ಮುಗಿಸಿ ಅಲ್ಲಿ ದೂರ ಹೋಗ್ಕಾನಂತ ಒಂದು ಸ್ವಲ್ಪ ಸಂಕಟ. ಅಲ್ಲಿ ದೂರ ಹೋದ್ರೆ ಏನೈತಿ ಚಂದ, ನಾನು ನೀನು ಸೇರಿ ರೊಟ್ಟಿ ಮುರಿನು ದೂಸ ಸಂಜೆ ಮುಂದೆ, ಇರು ನೀನು ನನ್ನ ಕಣ್ಮುಂದೆ. ಬಾಳ್ನ್ಯಾಗ ಬೆಳಕೈತಿ ನಿನ್ನಿಂದ, ಕೂಸ ನೆನಪಿರಲಿ ನಿನಗೆ ಗುಟ್ಟು ಅಂದ. ಪಾಸ್ ನಪಾಸ್ ಹಾಳಿ ಮ್ಯಾಲಿನ ಮಸಿ ಅಷ್ಟ, ಪಾಸ್ ನಪಾಸ್ ಹಾಳಿ ಮ್ಯಾಲಿನ ಮಸಿ ಅಷ್ಟ, ಪ್ರೀತಿ ಗೌರವ ಐತಿ ನಿನ್ನ ಸಲುವಾಗಿ ಸಾಕಷ್ಟ. ಕಾಯ್ತಿರ್ತೀನಿ ನಾನು ನಿನ್ನ ಸಲುವಾಗಿ ಎಲ್ಲ ಹೊತ್ತ, ಕೂಸ ಇರ್ಲಿದು ನಿನಗೂ ಗೊತ್ತ. ಬರ್ತೈತಿ ಎಲ್ಲರಿಗೂ ಕೆಡಗಾಲ. ಯಾರೇ ಅದ್ರೇನ್ರಿ ಕೆಡಗಾಲ ಬರ್ಲಾರ್ದವರು? ಯಾವುದು ತ್ರಾಸ ಇಲ್ಲ ಅಂತವ್ರು ಎಲ್ಲರಿಗೂ ಬರುದಲ್ಲ, ಮಕ್ಕಳಿಗೂ ಬರುದ. ಬರ್ತೈತಿ ಎಲ್ಲರಿಗೂ ಕೆಡಗಾಲ, ನಡುಗ್ತಾವ ಹೊತ್ತು ಕೈಕಾಲ. ಕಿವುಚಿದಂಗೆ ಆಕೈತಿ ಹೊಟ್ಟಿ, ಶಕ್ತಿ ಕಳ್ಕೊತಾವ ರಟ್ಟಿ ಅಂದ್ರೆ ಕೈ. ಕಿವುಚಿದಂಗೆ ಆಕೈತಿ ಹೊಟ್ಟಿ, ಶಕ್ತಿ ಕಳ್ಕೊತಾವ ರಟ್ಟಿ. ಕೂಸ ನೆನಪಿರಲಿ ಅವತ್ತು ನಾನು ನಿನ್ನ ಜೊತೆ ನಿಂತಿರ್ತೀನಿ ಭಾಳ ಗಟ್ಟಿ. ಹಚ್ಚ ಹನಿ ಮೇಲೆ 3 ಬಳ್ಳು ವಿಭೂತಿ, ಹಚ್ಚ ಹನಿ ಮೇಲೆ 3 ಬಳ್ಳು ವಿಭೂತಿ, ಅನ್ಕೋತ ನನ್ನ ಹಣೆ ಬರಹ ನಾನು ಬರ್ಕೋತೀನಿ ಈ ಸರತಿ. ಹಚ್ಚ ಹನಿ ಮೇಲೆ 3 ಬಳ್ಳು ವಿಭೂತಿ, ಅನ್ಕೋತ ನನ್ನ ರಥಕ್ಕೆ ನಾನು ಸಾರತಿ ಈ ಸರತಿ. ಹಿಂಗೆ ಅನ್ನೋದಕ್ಕೆ ಒಂದು ಜೋಕ್ ನೆನಪಾತ್ರಿ. ನನ್ನ ಮಗಗೆ ಹಿಂದಿನ ಬರ್ತಡೇ ದಿವಸ 3 ಬಾಳು ವಿಭೂತಿ ಹಚ್ಕೊಂಡು ನನ್ನ ಮಗ ನೋಡ್ಯಪ್ಪ ನನ್ನ ಹಣೆ ಬರ ನಾನು ಬರ್ಕೊಂಡೆ ಅಂತಂತಂದ. ವಿಭೂತಿ ಅಂದ್ರೆ ಹಣೆ ಬರ ಅಂತೇಳಿ ಅಂದ. ಆಮೇಲೆ ಅವ್ರೊಬ್ಬೊಂದು ಟೀಕ ಹಚ್ಚಿದ್ಲು ಕೆಂಪಗೆ. ಅಪ್ಪ ಮತ್ತು ಇದಕ್ಕೂ ಏನಾರ ಒಂದು ಅರ್ಥ ಇರ್ಬೇಕಲ್ಲ ಅಂತ ನನ್ನ ಮಗ ಅಂದ. ಐತೆಪ್ಪ ಅಂತ. ನೀ ಏನಾರೇ ಬರ್ಕೋ, ನಿಮ್ಮ ಅವು ಬಂದು ಸೈನ್ ಮಾಡೋ ತನಕ ಎಲ್ಲ ಟುಳ್ಳಟ್ಟು ಸಿಗ್ತಮ್ಮ ಅಂತೇಳಿ. ಹೌದು ರೀ, ಟೀನೇಜ್ ಹುಡುಗರು ಬರ್ಕೋ ಅಂತ ಬೇರೆ ಅಂದೀವಿ, ಏನರ ಬರ್ಕೊಂಡ್ಬಿಟ್ರೆ ಅದನ್ನು ಟೆನ್ಷನ್. ಮತ್ತು ಏನರ ಒಂದು ಇಡ್ಬೇಕಲ್ಲ ಚೆಕ್ ಪಾಯಿಂಟ್. ಹಾಂ, ಎಲ್ಲಿಗಿದ್ದೆ ಮರ್ತುಬಿಟ್ಟೆ ನೋಡ್ರಿ. ಹಾಂ, ಹಚ್ಚ ಹನಿ ಮೇಲೆ 3 ಬಳ್ಳು ವಿಭೂತಿ, ಅನ್ಕೋತ ನನ್ನ ರಥಕ್ಕೆ ನಾನು ಸಾರಥಿ ಈ ಸರತಿ. ಸತ್ಯ ಸಾಧನೆ ಸೇವೆಯಿಂದ ಕಟ್ಟನಿ ಬಂಗಾರದ ಬಾಳೊಂದ, ಸತ್ಯ ಸಾಧನೆ ಸೇವೆಯಿಂದ ಕಟ್ಟನಿ ಬಂಗಾರದ ಬಾಳೊಂದ, ಹಿಂದೆ ಉಳ್ಕೊಂಡವ್ರನ್ನು ಕರ್ಕೊಂಡು ನಡಿ ನೀ ಮುಂದೆ. ಭಾಳ ಜ್ಞಾನ ಇಲ್ಲ ನಂದು, ಭಾಳ ಜ್ಞಾನ ಇಲ್ಲ ನಂದು, ನನಗೆ ಗೊತ್ತಿದ್ದ ಹಾದಿ ಒಂದು. ಅರಿವು ಆನಂದ ಮೂಡ್ತೈತಿ ಬಾಳ್ನ್ಯಾಗ ಇವತ್ತಿಲ್ಲ ನಾಳಿಂದ, ಕೂಸ ಬಿಡಬೇಡ ನೀ ಪಾದ ಗುರುವಿಂದ, ಬಿಡಬೇಡ ನೀ ಪಾದ ಗುರುವಿಂದ. ಬಾಳ್ನ್ಯಾಗ ಬೆಳಕೈತಿ ನಿನ್ನಿಂದ, ಕೂಸ ನೆನಪಿರಲಿ ನಿನಗೆ ಈ ಮಾತೊಂದ, ನೀ ನನ್ನ ಮುದ್ದಿನ ಕಂದ, ನೀ ನನ್ನ ಮುದ್ದಿನ ಕಂದ, ನೀ ನನ್ನ ಮುದ್ದಿನ ಕಂದ. ಶಿವತಾಂಡವಂತೂ ಎಲ್ಲರೂ ಕೇಳಿರಲ್ಲ.
ಈ ಶಿವ ತಾಂಡವಗ ಬರ್ದಿದ್ದಂತೂ ಯಾರಂತೂ ಗೊತ್ತಿರ್ಬೋದು ಭಾಳ ಮಂದಿಗೆ, ರಾವಣ ಬರ್ದಿದ್ದ. ಎಂಥ ವಿಲನ್ ನೋಡಿದ್ರೆ, ಬಟ್ ಅಂಥ ದೊಡ್ಡ ಶಿವಭಕ್ತ ಅಂಥೇಳಿ. ರಾವಣ ಅಂತ ಹೆಸರು ಬಂದಿದ್ದನ ಇದನ್ನು ಕಟ್ಟಿದ ಮ್ಯಾಲ ಅಂತ ಹೇಳ್ತಾರೆ. ಯಾಕಂದ್ರೆ ಅವ ಚೀರ್ ಹೇಳಿದ, ಹತ್ತು ಕರೆದ ಅಂಥೇಳಿ ಭಗವತ್ಗೆ ಹೇಳಿದ್ದಕ್ಕೆ ರಾವಣ ಅಂತ ಹೆಸರು ಬಂತು ಅಂಥೇಳಿ. ಇದಕ್ಕಿಂತ ಮೊದಲು ಏನಂತ ಕರಿತಿದ್ರು ಗೊತ್ತ ನಿಮ್ಗೆ? ಯಾರಿಗೆ ರಾವಣಗೆ? ಅವನು ದೊಡ್ಡ ಭಕ್ತ, ಶಿವನ ಭಕ್ತ, ದಶಾನನ ಅಂತ ಕರಿತಿದ್ರು ಅಂಥೇಳಿ. ರಾವಣಗೆ ಇಲ್ಲಿಂದ ಹೆಸರು ಬಂತು ಅಂಥೇಳಿ. ಸೊ ಈ ನಮ್ಮ ಕಲ್ಚರ್ದೊಳಗೆ ಎಷ್ಟು ಬ್ಯೂಟಿಫುಲ್ ಐತಿ ಅಂತಂದ್ರೆ, ಎಕ್ಸ್ಪ್ರೆಷನ್ ಆಫ್ ಪವರ್ ಹ್ಯಾಸ್ ಬಿನ್ ಆಲ್ವೇಸ್ ಥ್ರೂ ಡಿಸ್ಟ್ರಕ್ಷನ್. ಎಷ್ಟು ನೀವು ಎಲ್ಲ ಏನದು ಧ್ವಂಸಗೊಳಿಸ್ತೀರಿ ಹಂಗೆ. ಎಕ್ಸ್ಪ್ರೆಷನ್ ಆಫ್ ಪವರ್ ಥ್ರೂ ಡಾನ್ಸ್ ಈಸ್ ಓನ್ಲಿ ಇನ್ ಅವರ್ ಕಲ್ಚರ್. ಇದಕ್ಕೆ ಚಪ್ಪಾಳಿ ಆಗ್ಬೇಕಲ್ಲ. ಇದು ಎಷ್ಟು ಕೋಟಿ ಕೋಟಿ ವರ್ಷಗಟ್ಟಲೆ ಹಿಂದೆ ನಮ್ಮ ಪೂರ್ವಜರು ಹೆಂಗೆ ಮಾಡಿರ್ಬೋದು ಅಂತಂದ್ರೆ ವಿಚಿತ್ರ. ಇದು ಊಹಿಸ್ಲಿಕ್ಕೂ ಸಾಧ್ಯ ಆಗಂಗಿಲ್ಲ. ಯು ಎಕ್ಸ್ಪ್ರೆಸ್ ಯುವರ್ ಆ್ಯಂಗರ್ ಆ್ಯಂಡ್ ಪವರ್ ಥ್ರೂ ಡಾನ್ಸ್. ದಿಸ್ ಈಸ್ ವೆರಿ ವೆರಿ ಬ್ಯೂಟಿಫುಲ್ ಕನ್ಸೆಪ್ಟ್ ಇಟ್ ಸೆಲ್ಫ್. ಇದು ಎಲ್ಲೂ ಊಸಕ್ಕೆ ಆಗಲಾರ್ದಂಥದ್ದು. ಸೊ ಇಟ್ಸ್ ವೆರಿ ವೆರಿ ಇನೋವೇಟಿವ್. ಸೊ ಶಿವಂದು ಆ ಡಾನ್ಸ್ ಮಾಡ್ಬೇಕಂತಂದ್ರೂ ಅದ್ರೊಳಗೆ ಎವ್ರಿ ಗೆಸ್ಚರ್ ಹ್ಯಾಸ್ ಟು ಬಿ ಫಿಲ್ಡ್ ವಿತ್ ಗ್ರೇಸ್ ಆ್ಯಂಡ್ ಸ್ಕಿಲ್. ಸೊ ಇಂಥದ್ದೊಂದು ಡಾನ್ಸ್ ಮಾಡೋಕೆ ಬರಾಕತ್ತಾರ ಮುಂದಿನವರು ವಿಶ್ವನಾಥ್ ಮತ್ತು ನಮ್ಮ ಧನಂಜಯ್ ಮತ್ತು ಸ್ವಯಂಭೂ ಅವರು. ಆ ಡಾನ್ಸು ಎದಕ್ಕೆ ಭಾಳ ಇಂಪಾರ್ಟೆಂಟ್ ಅಂದ್ರೆ, 20ಕ್ಕೆ ಕುಣಿಯೋದು ಭಾಳ ಸರಳ, 40ಕ್ಕೆ ನಗುದಾತು ಕುಣಿಯೋದಾತು ಭಾಳ ವಿರಳ. ಅಂಥದ್ದು ಇವ್ರು ಮಾಡಕ್ಕೆ ಬಂದಾರ ಅಂತಂದ್ರೆ ಇದು ನಮಗೆಲ್ಲರಿಗೂ ಸ್ಫೂರ್ತಿ ಆಗಲಿ ಅಂತ ಕೇಳ್ಕೊತೀನಿ.